ಸೊ ಜನರಿಗೆ ಸಿಗ್ತಾ ಇಲ್ಲ ಅಂತ ಆದ ಮೇಲೆ ಈ ಹಣ ಯಾರ ಪಾಲಾಗ್ತಾ ಇದೆ? ಇದೇ ಪ್ರಶ್ನೆ ನಮ್ಮಲ್ಲಿರುವಂಥದ್ದು. ಜನರ ಖಾತೆಗೆ ಹೋಗ್ತಾ ಇಲ್ಲ. ತಿಂಗಳಿಗೆ 2400 ಕೋಟಿ ರೂಪಾಯಿ ಇದೆಯಲ್ಲ, ಇದು ಯಾರ ಪಾಲಾಗ್ತಾ ಇದೆ? ಯಾರ ಜೇಬ್ ಸೇರ್ತಾ ಇದೆ? ಸತ್ತವರ ಅಕೌಂಟಿಗೂ ಹೋಗ್ತಾ ಇದೆಯಾ? ಹಂಗಾದ್ರೆ ಹೌದು ಹೌದು, ಗೃಹಲಕ್ಷ್ಮಿ ಹಣ ಸತ್ತವರ ಖಾತೆಗೂ ಹೋಗ್ತಾ ಇದೆ, ನಕಲಿ ಖಾತೆಗಳಿಗೂ ಹೋಗ್ತಾ ಇದೆ. ನಿಮಗೆ ಆಶ್ಚರ್ಯ ಆಗ್ಬಹುದು, ಶಾಕ್ ಆಗ್ಬಹುದು, ಆದ್ರೆ ಇದನ್ನ ನೀವು ಒಪ್ಲೇಬೇಕಾಗುತ್ತೆ, ನಂಬಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸತ್ತವರ ಅಕೌಂಟ್ಗಳಿಗೂ ಕೂಡ ಹೋಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಗ್ಯಾರಂಟಿ ಕೊಟ್ಟು ಈಗ ಸಬೂಬು ಹೇಳ್ತಾ ಇರುವಂತಹ ಸರ್ಕಾರ ಗೃಹಲಕ್ಷ್ಮಿ ಹಣದಲ್ಲಿ ಗೋಲ್ಮಾಲ್ ಮಾಡ್ತಿರೋದು ಯಾರು ಅನ್ನುವಂತ ಪ್ರಶ್ನೆ. ಗೃಹಲಕ್ಷ್ಮಿ ಹಣ ಬರ್ದಿದ್ದಕ್ಕೆ ರೊಚ್ಚಿಗೆದ್ದಿದ್ದಾರೆ ಇದೀಗ ಮಹಿಳೆಯರು. ಅಕೌಂಟ್ಗೆ ಹಣ ಯಾವಾಗ ಹಾಕ್ತೀರಾ ಅಂತ ಕೆಂಡಾಮಂಡಲರಾಗಿದ್ದಾರಂತೆ ಮಹಿಳೆಯರು. ಆಬ್ವಿಯಸ್ಲಿ ಅವ್ರು ಹಾಕ್ತಾರೆ ಸ್ವಾಮಿ. ನೀವು 2000 ರೂಪಾಯಿ ಕೊಡ್ತೀರಿ ಅನ್ನೋ ಕಾರಣಕ್ಕೆ ಅವರೆಲ್ಲ ಒಂದು ಸಾಲ ಮೂಲ ಮಾಡ್ಕೊಂಡು ಏನೋ ಫ್ರಿಡ್ಜ್ ಗಿಜ್ಜ ತಂದಿಡ್ತಾರೆ. ತಿಂಗಳು ಇಲ್ಲಿ 2000 ರೂಪಾಯಿ ಬರುತ್ತೆ, ಇದನ್ನ ಕಟ್ಟಿ ನಾನು ತೀರಿಸ್ತೀನಿ ಅಂತ ಎಣಿಸ್ಕೊಂಡಿರ್ತಾರೆ. ಅವರನ್ನ ಸಾಲಗಾರರಾಗಿ, ಇಂಡೈರೆಕ್ಟ್ಲಿ ಅವ್ರನ್ನೆಲ್ಲರನ್ನ ಸಾಲಗಾರರಾಗಿ ಮಾಡ್ತಾ ಇರೋದು ಸರ್ಕಾರವೇ. ನಿಮ್ಮ 2000 ರೂಪಾಯಿ ನಂಬ್ಕೊಂಡು ಅವ್ರು ಬೇರೆ ಬೇರೆ ಕಮಿಟ್ಮೆಂಟ್ಗಳನ್ನ ಇಟ್ಕೊಂಡಿರ್ತಾರೆ. ಏನು ಮಕ್ಕಳ ಫೀಸ್ಗೋ, ಇದುವರೆಗೆ ನಾರ್ಮಲ್ ಶಾಲೆಗೆ ಕಳಿಸ್ತಾ ಇದ್ದವರು ಎಷ್ಟಿದು ಸರ್ಕಾರ 2000 ರೂಪಾಯಿ ಕೊಡುತ್ತಲ್ಲ ಅಂತೇಳಿ ಇನ್ನೊಂದಿಷ್ಟು 2000 ರೂಪಾಯಿ ಹೆಚ್ಚಿರುವಂತ ಶಾಲೆಗೆ ಸೇರಿಸಿರ್ತಾರೆ. ಅಥವಾ ಈ 2000 ರೂಪಾಯಿ ನಂಬ್ಕೊಂಡು ಬೇರೆ ಎಲ್ಲೋ ಕಡೆಗಳು ಸಾಲ ಮಾಡ್ಕೊಂಡಿರ್ತಾರೆ. ಈ 2000 ರೂಪಾಯಿ ನಂಬ್ಕೊಂಡು ಬೇರೆ ಏನೋ ಒಂದು ಕೆಲಸ ಹಚ್ಕೊಂಡಿರ್ತಾರೆ, ಇನ್ವೆಸ್ಟ್ಗಳನ್ನ ಮಾಡೋಣ ಅಂತ ಎಣಿಸ್ಕೊಂಡಿರ್ತಾರೆ. ಈ ಮಹಿಳೆಯವರಿಗೆ ದೊಡ್ಡ ಮೋಸ ಮಾಡ್ದಂಗಲ್ವ ನಿಮ್ಗೆ? ನೀವೆಲ್ಲ ಬಿಡಿ ರಾಜಕಾರಣಿಗಳು ಸ್ವಾಮಿ, ನೀವೆಲ್ಲ ಐಷಾರಾಮಿ ಕಾರಲ್ಲಿ ಓಡಾಡೋರು, AC ರೂಮಲ್ಲಿ ಕೂತ್ಕೊಳ್ಳೋರು, ನಿಮ್ಗೆ ಅರ್ಥ ಆಗಲ್ಲ. ಆದ್ರೆ ಸಾಮಾನ್ಯ ಜನತೆಗೆ ಈ 2000 ರೂಪಾಯಿ ಅನ್ನೋದು ದೊಡ್ಡ ಮೊತ್ತ. ನೆನಪಿರ್ಲಿ, ಈ 2000 ಅನ್ನುವಂಥದ್ದು ದೊಡ್ಡ ಮೊತ್ತ. ನಿಮಗೇನೋ 2000 ರೂಪಾಯಿ ಅಲ್ವಾ, ಬಿಡಪ್ಪ ನಾವು ಟಿಪ್ಸೇ ಕೊಡ್ತೀವಿ 2000 ರೂಪಾಯಿ, ಇದ್ಯಾವ ಲೆಕ್ಕ ಅಂತಲ್ಲ ನಿಮ್ಗೆ ಅನ್ಸ್ಬಹುದೇನೋ. ಆದ್ರೆ ಹಂಗಲ್ಲ ಸ್ವಾಮಿ, ಬಡವರಿಗೆ ಹಂಗಲ್ಲ. ಒಂಬತ್ತು ತಿಂಗಳು ಬರೋದೇ ಇಲ್ಲ, 6 ತಿಂಗಳಕ್ಕೊಂದ್ಸರಿ 2,000 ಆಗ್ತಾನ. ಬರ್ತಾ ಇದೆ ಗೃಹಲಕ್ಷ್ಮಿ ಕಾಸು ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯದು ಅಮೌಂಟು ನಮಗೆ ಸರಿಯಾಗಿ ಬರ್ತಾ ಇಲ್ಲ. ನಾವು ಅದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. 1 ತಿಂಗಳು ಬಂದರೆ ಒಂದು 3 ತಿಂಗಳು ಬರ್ತಾ ಇಲ್ಲ. ನಾವು ಇದನ್ನ ನಂಬ್ಕೊಂಡು ಮಕ್ಕಳನ್ನ ಓದಿಸೋದು, ನಮ್ಮ ಯಜಮಾನರು ಬೇರೆ ಪೇಷಂಟ್ ಬೇರೆ ಆಗಿದ್ದಾರೆ, ಅದಕ್ಕೋಸ್ಕರ ನಂಬ್ಕೊಂಡಿದ್ದೀವಿ. ನೋಡಿ ಈ ಥರ ಕೂಲಿ ಮಾಡ್ತೀವಿ ನಾವು, ಬೆಳಗಿಂದ ಸಂಜೆವರೆಗೂ ಇರ್ತೀವಿ. ಅಲ್ಲಿಗೂ ಒಂದು 100 ರೂಪಾಯಿನೂ ಇದರಲ್ಲೂ ಸಿಗಲ್ಲ. ನೀವು ಗೃಹಲಕ್ಷ್ಮಿ ಯೋಜನೆದು ಅಮೌಂಟ್ ಹಾಕ್ತೀವಿ ಅಂದ್ಬಿಟ್ಟು 1 ತಿಂಗಳು ಹಾಕಿದ್ರೆ 1 ತಿಂಗಳು ಹಾಕೋದಿಲ್ಲ. ಇವಾಗ ನಾವು ಅದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಾವು ಈಗ ಮುಂದಕ್ಕೆ ಏನು ಮಾಡಬೇಕು ಹೇಳಿ ಕರೆಕ್ಟಾಗಿ ನಮ್ಮ ಹಣ ನಮಗೆ ಕರೆಕ್ಟಾಗಿ ನಿಮಗೆ ಒಪ್ಕೊಂಡಿರೋ ಪ್ರಕಾರ ನಮ್ಮ ಹಣ ನಮಗೆ ಬರೋಂಗೆ ಮಾಡಿಕೊಡಿ. ನಮ್ಮ ತಾಯಿಯವ್ರಿಗೂ ಅಷ್ಟೇ 1 ಟೈಮ್ ಬರ್ತೈತೆ, 1 ಟೈಮ್ ಬರಲ್ಲ. ಅವ್ರಿಗೂ ಮಾತಾಡೋಕ್ಕೆ ಬರಲ್ಲ, ಏನಿಲ್ಲ. ನನ್ನ ಮಗನೇ ಚೆಕ್ ಮಾಡಿ ಹೇಳ್ಬೇಕು. ಯಾವಾಗೋ ಅವ್ರಿಗೆ ಇಷ್ಟ ಬಂದಾಗ ಹಾಕ್ತೀನಿ ಅಂತ ಹೇಳ್ತಾರೆ, ಅದನ್ನು ಸರಿಯಾಗಿ ಹಾಕೋದಿಲ್ಲ, ಏನಿಲ್ಲ. ಅದನ್ನ ನಂಬ್ಕೊಂಡು ಜೀವನ ಮಾಡಬೇಕಲ್ಲ. ಮಕ್ಕಳದು ಎಜುಕೇಷನ್ ಎಲ್ಲ ಇದೆಯಲ್ಲ, ದುಡಿಯೋದು ನಾನು ಒಬ್ಬಳು, 2 ಮಕ್ಕಳು ಓದಿಸ್ಬೇಕು. ಪೇಷಂಟ್ಸ್ ಬೇರೆ ನಮ್ಮ ಮನೆಯವರು, ಅವ್ರನ್ನೂ ನೋಡ್ಕೊಬೇಕು. ಇದನ್ನು ನಂಬ್ಕೊಂಡಿದ್ದೀರಿ. ಇದು ಹೆಸರು ಹೇಳಿದ್ದಕ್ಕೆ ಇದನ್ನು ಗೃಹಲಕ್ಷ್ಮಿದು ನಂಬ್ಕೊಂಡಿದ್ದೀರಿ ನಾವು. ಇವಾಗ 1 ತಿಂಗಳು ಬಂತು, 4 ತಿಂಗಳು ಬಂತು 2,000. ಈ ತಿಂಗಳು 4,000 ಹಾಕ್ತೀನಿ ಅಂದ್ರು ಹಾಕಿಲ್ಲ. ನಾವು ಅದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇವಾಗ ಅದು ಇಲ್ಲ ಅಂದ್ರೆ ನಾವೇನು ಜೀವನ ಮಾಡೋದು? ಮಕ್ಕಳು ಓದ್ಸೋದ, ಊಟ ತಿನ್ನೋದ, ಏನು ಮಾಡೋದು? ಕೂಲಿ ಮಾಡ್ಕೊಂಡ್ರೆ ಇಲ್ಲ. ಇವಾಗ ವಯಸ್ಸಾಗ್ಬಿಟ್ಟೈತಿ ನಮ್ಗೆ. ಎಲ್ಲಿ ಕೆಲ್ಸಕ್ಕೆ ಹೋಗೋದು ಬೇಡ ಅಂತವ್ರೆ, ಕೆಲ್ಸಕ್ಕೆ ಸೇರ್ಸ್ಕೊಳವ ಅಂತ. ನಾವು ಏನೋ ತಿನ್ನೋದು ಅದನ್ನ ನಂಬ್ಕೊಂಡು ಇವಾಗ ಏನು ತಿನ್ನೋದು ಸರ್ ನಾವು? ಏನೋ ಏನೋ ಸಿದ್ದರಾಮಯ್ಯವರು ಏನೋ ಅವರು ಕೊಡ್ತಾರೆ, ನಾವು ತಿಂತೀವಿ ಅಂತ ನಾವು ಓಟ್ ಹಾಕಿ ಇವಾಗ ಅವರೇ ಗೆಲ್ಲಬೇಕಂತ ನಾವು ಕಾಯ್ಕೊಂಡಿದ್ದೀವಿ. ಗೆಲ್ತಾರೆ ಅವರು ಏನೋ. ಅದಕ್ಕೆ ದಯವಿಟ್ಟು ನಮ್ಗೆ 4,000 ಹಾಕ್ಬಿಟ್ರೆ ನಾವೇನಾದ್ರೂ ಬದುಕೊಂತೀವಿ ಸರ್. ತಿಂಗಳು ಹಾಕ್ಬೇಕು. ನಮ್ಗೆ ಅಲ್ಲೋಗಿ ಮಾಡಿಸೋದನ್ನು ತಿರ್ಗೋಗಿ ಚೆಕ್ ಮಾಡಿಸೋದನ್ನು ಇಲ್ಲಮ್ಮ ಬಂದಿಲ್ಲ ಅಂತ ಹೇಳೋದು. ನನ್ನ ಪೋಸ್ಟ್ನಿಂದ ಬರ್ತಾನೆ ಇಲ್ಲ. ಮಾಡಿಸಿದ್ದೀನಿ, ಪೋಸ್ಟ್ನಿಂದ ಬರ್ತಾನೆ ಇಲ್ಲ. ಏನ್ ಬರ್ತಾ ಇಲ್ಲ ಕಾಸು? 2,000 ಬರ್ತಾನೆ ಇಲ್ಲ. ಯಾವ ಬ್ಯಾಂಕಲ್ಲಿ ಪೋಸ್ಟ್ ಆಫೀಸಲ್ಲಿ ಮಾಡಿಸಿದ್ದೀನಿ. ತಿಂಗಳು ಬರವಲ್ಲು ರೀ, ಕರೆಕ್ಟ್ ತಿಂಗಳು ಬರವಲ್ಲು. 1 ತಿಂಗಳು ಬಂದಿಲ್ಲ ಇನ್ನು. ಈ ತಿಂಗಳು ಚಾಲು, ಈ ತಿಂಗಳು ಬರ್ತೈತಿ, ನೋಡ್ಬೇಕು ರೀ. ದುಡ್ಡು ಎಷ್ಟು ತಿಂಗಳು ಬರಬೇಕು? ಒಂದು 5 ತಿಂಗಳಾಗಿತ್ತಾ? ಏನು ಹೆಸರು ನಿಮ್ಮದು? ಯಾವ ಊರು? ಜಾಜರಾಯನಹಳ್ಳಿ. 5 ತಿಂಗಳದ್ದು ಬರಬೇಕಾ ಗೃಹಲಕ್ಷ್ಮಿ ಅಮೌಂಟ್? ಏನು ಹೆಸರು? ಗೃಹಲಕ್ಷ್ಮಿ ದುಡ್ಡು ಎಷ್ಟು ತಿಂಗಳು ಬರಬೇಕು? 4 ತಿಂಗಳು. 4 ತಿಂಗಳು.
ಪೋಸ್ಟ್ ಆಫೀಸಲ್ಲಿ ವಿಚಾರಿಸಿದ್ದೀರಾ? ಅದೇ ಹೋಗಿ ಬರ್ಬೇಕು. ಹೋಗಿ ಬರ್ಬೇಕು. ಯಾವರು ಜಾಗರಣಹಳ್ಳಿ. ಎಷ್ಟು ತಿಂಗಳು ಬರ್ಬೇಕು ನಿನಗೆ ಅಮೌಂಟ್? 5 ತಿಂಗಳದ್ದು ಬಂದಿಲ್ಲ. ಹೋಗಿ ಚೆಕ್ ಮಾಡಿಸಿದ್ಯಾ ಬ್ಯಾಂಕಿಗೆ? ಹಾಂ, ಚೆಕ್ ಮಾಡ್ತೀವಿ. ಏನು ಹೇಳ್ತಾರೆ? ಬಂದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಒಂದೊಂದು ಹೇಳ್ತಾರಾ?